ಮತ್ತೊಮ್ಮೆ ಐಎಂ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ 389ನೇ ರ್ಯಾಂಕ್ ಪಡೆದಿರುವಂತಹ IPS ಅಧಿಕಾರಿ ಆಗ್ತಿರುವಂಥ ಮನೋಜ್ ಅವರಿಗೆ ಸಂದರ್ಶನ ಮಾಡುವ ಈ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಈ ಚಾನಲ್ನ ಸ್ಲೋಗನ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ, ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋ ನೋಡಿದ ನಂತರ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಈಗ ಮನೋಜ್ ಅವರೊಂದಿಗೆ ಮಾತನಾಡೋಣ, ಬನ್ನಿ. UPSCನವರು ಪ್ರತಿ ವರ್ಷ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ದೇಶದಾದ್ಯಂತ ಪದವೀಧರರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಪಿಯರ್ ಕೂಡ ಆಗ್ತಾರೆ. ಯಾವುದಕ್ಕಾಗ್ತಾರೆ ಅಂತಂದರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ ಮುಖೇನ ಸರಿಸುಮಾರು 20ಕ್ಕೂ ಹೆಚ್ಚು ಸೇವೆಗಳಿಗೆ ನೂರಾರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾವುದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ, ಇಡೀ ದೇಶದ ಉನ್ನತ ಮಟ್ಟದ ಸರ್ಕಾರಿ ಹುದ್ದೆಗಳಿಗೆ, ಅಂದರೆ IAS, IPS, IRS, IFS ಸೇರಿದಂತೆ 20ಕ್ಕೂ ಹೆಚ್ಚು ಸೇವೆಗಳಿಗೆ, ಗ್ರೂಪ್ A ಮತ್ತು ಗ್ರೂಪ್ B ಸೇವೆಗಳಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸೆಲೆಕ್ಟ್ ಆದರೆ, ಅದು ಬಹಳ ಯಂಗರ್ ಏಜಲ್ಲಿ ಸೆಲೆಕ್ಟ್ ಆದರೆ, ಮುಂದಿನ ದಿನದಲ್ಲಿ ಉನ್ನತ ಮಟ್ಟದ ಹುದ್ದೆಗೆ ಹೋಗಿ ಸೇವೆ ಸಲ್ಲಿಸಿ ಅಲ್ಲಿ ಸೇವಾ ನಿವೃತ್ತಿ ಆಗಬಹುದು ಎನ್ನುವ ಕನಸನ್ನು ಮತ್ತು ದೇಶ ಸೇವೆಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿರೋದ್ರಿಂದ ಹೆಚ್ಚು ಜನ ಯುವಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಈ ಪರೀಕ್ಷೆಗಳನ್ನು ತಗೊಳ್ತಾ ಇದ್ದಾರೆ. ಈಗ ಬನ್ನಿ, ಮನೋಜ್ರವರು ಕರ್ನಾಟಕದವರು, ಸಕಲೇಶ್ಪುರದವರು. ಮನೋಜ್ರವರು ಈ ಒಂದು ಪರೀಕ್ಷೆಯಲ್ಲಿ 2025ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 389 ರ್ಯಾಂಕ್ ಪಡೆದು IPS ಆಗುವ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕ್ರಿಯೆ ಹೇಗಿತ್ತು, ಅವರ ಜೀವನದಲ್ಲಿ ಬಂದಂಥ ಕಷ್ಟ ಸುಖಗಳೇನು, ಅವರಿಗೆ ಪ್ರೇರಣೆ ನೀಡಿದ ವ್ಯಕ್ತಿಗಳ್ಯಾರು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಟಿಪ್ಸ್, ಪರೀಕ್ಷೆ ತಯಾರಿ ಮಾಡಿಕೊಳ್ಳುವ ಟಿಪ್ಸ್ ಬಗ್ಗೆನೂ ಅವ್ರ ಹತ್ರ ನಾವು ಪ್ರಶ್ನೆ ಕೇಳಿದ್ವಿ. ಅವರಿಂದ ಬಂದಂಥ ಉತ್ತರಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ, ಮೊದಲನೇದಾಗಿ ಅವರ ಶಿಕ್ಷಣ ಹೇಗಿತ್ತು, ಶಿಕ್ಷಣದ ಅವರ ಹಾದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಟು ಮನೋಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಗುರ್ಜನಹಳ್ಳಿ, ಸಕಲೇಶ್ಪುರ, ಹಾಸನದಲ್ಲಿ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸಕಲೇಶ್ಪುರದಲ್ಲೇ ಮುಗಿಸ್ದೆ. ಕನ್ನಡ ಮೀಡಿಯಮಲ್ಲೇ ಮುಗಿಸಿ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ 6th ಇಂದ 12th ತನಕ ಓದ್ಕೊಂಡೆ. ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಓದಿದ್ದು ನನ್ನ ಲೈಫ್ದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಮೂಮೆಂಟ್ ಅಂತ ಹೇಳ್ಬೋದು. ಅಲ್ಲಿ ನನಗೆ ಸಿಕ್ಕ ಒಂದು ಹೈ ಕ್ವಾಲಿಟಿ ಎಜುಕೇಷನ್ ಇರ್ಬೋದು, ಮುಂದೆ IIT NITಗಳನ್ನೋ ಒಂದು ಡ್ರೀಮ್ಸ್ ಬಗ್ಗೆ ನಮಗೆ ಕೊಟ್ಟ ಒಂದು ಐಡಿಯಾ ಇರ್ಬೋದು. ಅದು ನನಗೆ NITK ಸುರತ್ಕಲ್ನಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಸ್ಕಾಲರ್ಶಿಪ್ನಲ್ಲಿ ಮೆರಿಟ್ ಬೇಸ್ಡ್ ಆಗಿ ಒಂದು ಕಾಲೇಜ್ ಎಂಟ್ರಿ ಆಗೋದಕ್ಕೆ ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ NITK ಸುರತ್ಕಲ್ನಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ 2023 ಬ್ಯಾಚಲ್ಲಿ ಪಾಸ್ಡ್ ಔಟ್ ಆದೆ. ಅದಾದಮೇಲೆ ಲಾಸ್ಟ್ 3 ಇಯರ್ಸಿಂದ 2023ಇಂದ 26 ತನಕ ನಾನು UPSC ಪ್ರಿಪೇರ್ ಆಗ್ತಾ ಇದ್ದೆ. ಇದು ನನ್ನ 3ನೇ ಅಟೆಂಪ್ಟ್. ಈ 3ನೇ ಅಟೆಂಪ್ಟಲ್ಲಿ ನಾನು UPSCನ ಆಲ್ ಇಂಡಿಯಾ ರ್ಯಾಂಕ್ 389ಇಂದ ಕ್ಲಿಯರ್ ಮಾಡಿ IPS ಹುದ್ದೆಗೆ ಸೆಲೆಕ್ಟ್ ಆಗಿದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲೂ ತಂದೆ ತಾಯಿ, ಪೇರೆಂಟ್ಸು ಒಂದಲ್ಲ ಒಂದು ರೀತಿಯಾಗಿ ಪ್ರೇರಣೆ ನೀಡಿರ್ತಾರೆ. ಅದೇ ರೀತಿಯಾಗಿ IPS ಆಫೀಸರ್ ಆಗ್ತಿರೋ ಮನೋಜ್ರವರನ್ನು ಕೂಡ ನಾವು ಕೇಳಿದ್ವಿ. ಅವರಿಗೆ ಅವರ ತಂದೆ ತಾಯಿಯ ಪ್ರೇರಣೆ, ಅವರ ಒಂದು ಪ್ರೋತ್ಸಾಹ ಹೇಗಿತ್ತು ಅಂತ ಅವರಿಂದ ಬಂದಂತಹ ನುಡಿಗಳು ಇದಾಗಿತ್ತು. ನನ್ನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಸಪೋರ್ಟಿಂಗ್ ಪಿಲ್ಲರ್ಸ್ ಅಂದ್ರೇ ನನ್ನ ಪೇರೆಂಟ್ಸ್. ನನ್ನ ತಂದೆಯವರು ಒಬ್ಬರು ರೈತರು. ಸಕಲೇಶ್ಪುರದಲ್ಲಿ ಒಂದು ಬಡ ಕುಟುಂಬದಿಂದ ಬಂದರೂ ಕೂಡ ಅವರು ನನ್ನ ಜೊತೆ ಒಂದು ಸಪೋರ್ಟಿಂಗ್ ಪಿಲ್ಲರ್ ಆಗಿ ನಿಂತು ಲಾಸ್ಟ್ 25 ಇಯರ್ಸಿಂದ ನನಗೆ ಎಲ್ಲ ಥರ ಎನ್ಕರೇಜ್ ಮಾಡಿ, ಎಲ್ಲ ಥರ ಸಪೋರ್ಟ್ ಮಾಡಿ ಒಂದು UPSC ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ತುಂಬ ಗೈಡೆನ್ಸ್ ಮಾಡಿದ್ದಾರೆ. ನನ್ನ ತಾಯಿಯವರು ಕೂಡ ನಾನು ಕೇವಲ 4-5 ವಯಸ್ಸು ಇರಬೇಕಾದ್ರೇ ಒಬ್ಬ IAS IPS ಅಧಿಕಾರಿ ಆಗಬೇಕು ಅನ್ನೋ ಒಂದು ಡ್ರೀಮ್ನ ನನಗೆ ಆ ಡ್ರೀಮ್ನ ಕೊಟ್ಟು, ಅದಾದಮೇಲೆ ಅವರು ನಾನು ಕೇವಲ 7ನೇ ವಯಸ್ಸಲ್ಲಿದ್ದಾಗಲೂ ತೀರ್ಕೊಂಡ್ರು ಕೂಡ ಇವತ್ತಿಗೂ ಕೂಡ ಅವರ ಕೊಟ್ಟಂಥ ಒಂದು ಮೋಟಿವೇಶನ್, ಅವರ ಲೆಗಸಿ ಇರ್ಬೋದಲ್ವಾ, ಅದು ನಾನು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋ ಒಂದು ಡ್ರೀಮಿಂದಾನೇ ನಾನು ಈಗ UPSCನ ಕ್ಲಿಯರ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದ್ದು. ಅದರಿಂದಾಗಿ ನಾನು ಇವತ್ತಿಗೂ UPSC ಕ್ಲಿಯರ್ ಮಾಡಿದ್ದೇನೆ ಅಂದರೆ ನನ್ನ ತಂದೆ ತಾಯಿಯವರ ಸಪೋರ್ಟ್, ಅದೇ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ.
ಹಲವು ಬಾರಿ ಪ್ರಶ್ನೆ ಬರುತ್ತೆ, ಯಾವುದೇ ಯು ಪಿ ಎಸ್ ಸಿನೇ ಆಗಲಿ, ಸಿವಿಲ್ ಸರ್ವಿಸ್ ಎಕ್ಸಾಮೇ ಆಗಲಿ, ಅಥವಾ ಯಾವುದೇ ಉದ್ಯೋಗಕ್ಕೆ ತಯಾರಿನ ನಾವು ಯಾವಾಗಲಿಂದ ಶುರು ಮಾಡಬೇಕು ಅಂತ ಹೇಳಿ. ಕೆಲವರು ಹೇಳ್ತಾರೆ ಹೈಸ್ಕೂಲಿಂದ ಶುರು ಮಾಡಿದ್ರೆ ಒಳ್ಳೆಯದು, ಕೆಲವರು ಪಿ ಯು ಸಿಯಿಂದ ಶುರು ಮಾಡಿದ್ರೆ ಒಳ್ಳೆಯದು, ಕೆಲವರು ಡಿಗ್ರಿ ಮಾಡ್ತಿರ್ಬೇಕಾದಾಗಲೇ ಶುರು ಮಾಡಿದ್ರೆ ಒಳ್ಳೆಯದು. ಹಾಗೆ ಕೆಲವರು ಹೇಳ್ತಾರೆ ಓದಿನ ಕಡೆ ಗಮನ ಕೊಡಿ, ಓದೆಲ್ಲ ಮುಗಿದ ನಂತರ ಉದ್ಯೋಗಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳಿ. ಬನ್ನಿ ಮನೋಜ್ರವ್ರ ಪ್ರಕಾರ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನನ್ನು ಕಾಲೇಜಲ್ಲಿ ಫೈನಲ್ ಇಯರ್ ಇರಬೇಕಾದ್ರೇ ಸ್ಟಾರ್ಟ್ ಮಾಡಿಕೊಂಡೆ. ಸೊ ದ ಅರ್ಲಿ ಬರ್ಡ್ ಕ್ಯಾಚಸ್ ದ ವಾಮ್ ಅಂತಾರೆ. ಅಂದರೆ ನಾವು ಈಗ ಯು ಪಿ ಎಸ್ ಸಿ ಡ್ರೀಮ್ ಮೇಲೆ ನನಗೆ ಕ್ಲಾರಿಟಿ ಇದ್ದಿದ್ದರಿಂದ ನಾನು ಕಾಲೇಜ್ ಫೈನಲ್ ಇಯರಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದರಿಂದ ಅಲ್ಲಿ ಏನಾಯಿತು, ನಾನು ಫೈನಲ್ ಇಯರಲ್ಲಿ ಏಪ್ರಿಲ್ 2023 ಗ್ರ್ಯಾಜುಯೇಟ್ ಆದೆ. ಮೇ 2023 ಪ್ರಿಲಿಮ್ಸ್ ಬರೆದೆ. ಸೊ ಆ ಪ್ರಿಲಿಮ್ಸ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಆಯಿತು. ಸೊ ಎರಡನೇ ಅಟೆಂಪ್ಟಲ್ಲಿ ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಕೊಟ್ಟು ಬಂದೆ. ಅಲ್ಲಿ ಕೇವಲ ಕೆಲವು ಮಾರ್ಕ್ಸ್ಗಳಲ್ಲಿ ಫೈನಲ್ ಲಿಸ್ಟಿಂದ ಮಿಸ್ ಆದೆ. ಈ 2025 ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಸ್ಟೇಜ್ಗಳನ್ನ ಕ್ಲಿಯರ್ ಮಾಡಿ ಆಲ್ ಇಂಡಿಯಾ ರ್ಯಾಂಕ್ 389 ಬಂದಿದೆ. ಅಂದರೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ನಲ್ಲಿ 2 ಆಸ್ಪೆಕ್ಟ್ ಬರುತ್ತೆ. ಒಂದು ಅಕಾಡೆಮಿಕ್ ಆಸ್ಪೆಕ್ಟ್, ಇನ್ನೊಂದು ಪರ್ಸ್ನಾಲಿಟಿ ಆಸ್ಪೆಕ್ಟ್. ಅಕಾಡೆಮಿಕ್ ಆಸ್ಪೆಕ್ಟ್ನ ನಾನು ಫೈನಲ್ ಇಯರ್ ಆಫ್ ಕಾಲೇಜಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ. ಇನ್ನೊಂದು ನಮ್ಮ ಪರ್ಸ್ನಾಲಿಟಿ ಆಸ್ಪೆಕ್ಟ್. ನನಗೆ ಅದು ಯು ಪಿ ಎಸ್ ಸಿ ಬಗ್ಗೆ ಇರ್ಬೋದು, ಅದನ್ನು ನನಗೆ ನವೋದಯಗಳಲ್ಲಿ ಇರಬೇಕಾದ್ರೇ ಒಂದು ಲೀಡರ್ಶಿಪ್ ಆಪರ್ಚುನಿಟಿ ಸಿಗ್ತಾ ಇತ್ತು. NCC ಹಾಗೆ ಸ್ಕೂಲ್ ಲೀಡರ್ ಆಗಿ, ಹಾಗೂ ಇನ್ನೂ ಹಲವಾರು ಆಪರ್ಚುನಿಟೀಸ್ ಸಿಗ್ತಾ ಇತ್ತು. ಅದೇ ಥರ ನಾನು ಕಾಲೇಜಲ್ಲಿ ಬಂದಾಗಲೂ ಕೂಡ ಅಲ್ಲೂ ಕೂಡ NCC C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿದೆ. ನಮ್ಮ ಕಾಲೇಜ್ ಕಲ್ಚರಲ್ ಫೆಸ್ಟಲ್ಲಿ ಹೆಡ್ಡಾಗಿ ಕೆಲಸ ಮಾಡಿದೆ. ಅದ್ರ ಜೊತೆಗೇ ಬೀಚ್ ಸ್ಕೂಲ್ ಮತ್ತು ಐ ಕೇರ್ ಅನ್ನೋ ಒಂದು ಎಜುಕೇಷ್ನಲ್ ಇನಿಷಿಯೇಟಿವ್ಸ್ ಅಲ್ಲಿ ಕೂಡ ಪಾಲ್ಗೊಂಡೆ. ಸೊ ಅಲ್ಲಿ ನನ್ನ ಪರ್ಸ್ನಾಲಿಟಿ ಶೇಪ್ ಆಗಿ ನನಗೆ ಒಂದು ಎಜುಕೇಷನ್ಗೆ ಇಷ್ಟು ನನಗೆ ನನ್ನ ಲೈಫಲ್ಲಿ ಇಷ್ಟು ಹೆಲ್ಪ್ ಆಗಿದೆ. ಸೊ ಈ ಹೆಲ್ಪ್ನ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಬಂತು. ಆ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ಸ್ ನಾನು ಯು ಪಿ ಎಸ್ ಸಿ. ಒಬ್ಬ IAS IPS ಅಧಿಕಾರಿ ಆದರೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಆಶಯದಿಂದ ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದೆ. ಸೊ ಈಗಲೂ ಕೂಡ ನನ್ನ ಕೈಲಾದಷ್ಟು ಎಷ್ಟೋ ಜನ ಆಸ್ಪಿರೆಂಟ್ಸಿಗೆ ಫ್ರೀ ಗೈಡೆನ್ಸ್ ಮಾಡ್ತಾ ಇರ್ತೇನೆ. ಈ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಮೇಜರ್ ಚಾಲೆಂಜಸ್ ಇರುತ್ತೆ, ಅಡೆತಡೆಗಳು ಸಾಕಷ್ಟು ಇರುತ್ತೆ, ಕೆಲವ್ರಿಗಂತೂ ತುಂಬಾ ಇರುತ್ತೆ. ಮನೋಜ್ರವರ ಜೀವನದಲ್ಲೂ ಈ ಒಂದು ಸಾಧನೆ ಮಾಡಬೇಕಾದಾಗ 24ರಲ್ಲೇ ನೀವು ಸಾಧನೆ ಮಾಡಬೇಕಾದಾಗ ಮನೋಜ್ರವರಿಗೆ ಯಾವೆಲ್ಲ ಅಡೆತಡೆಗಳು ಬಂದಿತ್ತು, ಅವುಗಳನ್ನೆಲ್ಲ ಹೇಗೆ ಅವರು ಪಾರಾಗಿ ಮುಂದೆ ಬಂದರು ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋದು ಒಳ್ಳೆಯದಾಗತ್ತೆ. ನಾನು ನನ್ನ ಲೈಫಲ್ಲಿ ಕಂಡ ಮೇಜರ್ ಚಾಲೆಂಜಸ್ ಅಂದರೆ ನಾನು ಚಿಕ್ಕದ್ರಿಂದನೇ ಇರ್ಬೋದು, ನಾನು ಜವಾಹರ್ ವಿದ್ಯಾಲಯ ಎಂಟ್ರಿ ಆದಮೇಲೂ ಕೂಡ ಅಲ್ಲಿ ಕೇವಲ ಒಂದು ಯಾರೇ ಬಡ ಕುಟುಂಬದಿಂದ ಬಂದಿರಲಿ ಫ್ರೀ ಎಜುಕೇಷನ್ ಸಿಗುತ್ತೆ. ಬಟ್ ಕ್ಲಾಸ್ 9th ಕೇವಲ 2,400 ರೂಪಾಯಿ ಫೀಸ್ ಕಟ್ಟಬೇಕಾಗಿರುತ್ತೆ. ಆ 2,400 ರೂಪಾಯಿ ಫೀಸ್ ಕಟ್ಟೋದಕ್ಕೂ ಕೂಡ ನನ್ನ ತಂದೆಯವರು ಪಟ್ಟ ಶ್ರಮ ಇರ್ಬೋದು. ಅಂದರೆ ಪ್ರತಿ ತಿಂಗಳು ಕೂಡ ನಮ್ಮ ಪೇರೆಂಟ್ಸ್ ನಮ್ಮ ಶಾಲೆನ ವಿಸಿಟ್ ಮಾಡಬೇಕು ಅಂತ ಇರುತ್ತೆ. ಆ ವಿಸಿಟ್ ಮಾಡೋದಕ್ಕೂ ಕೂಡ ನಮ್ಮ ತಂದೆಯವರು ಯಾರ ಹತ್ರನೋ ಒಂದು ಸಾಲ ಇಸ್ಕೊಂಡು ಬಂದು ನನ್ನನ್ನು ವಿಸಿಟ್ ಮಾಡಬೇಕಾಗ್ತಿತ್ತು. ಎಷ್ಟೋ ಸಲ ವಿಸಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಈವನ್ ನಾನು ಫೈನಲಿ 12th ಮುಗಿಸಾದ ಮೇಲೂ ಕೂಡ ನಾನು NITಗೆ ಸೂರತ್ಕಲ್ಲಿಗೆ ಸೆಲೆಕ್ಟ್ ಆದಾಗ ಸೂರತ್ಕಲ್ಲಿಗೆ ನಮ್ಮ ಊರಿಂದ ಹೋಗೋದಕ್ಕೂ ಕೂಡ ನಮ್ಮ ತಂದೆ ಹತ್ರ ದುಡ್ಡಿರಲಿಲ್ಲ. ಯಾರ ಹತ್ರನೋ ಬೇರೆಯವ್ರ ಹತ್ರ ಇಸ್ಕೊಂಡು ಕರ್ಕೊಂಡು ಹೋಗಿದ್ರು. ಈವನ್ ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ ಅಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಎಲ್ಲ ಇದ್ದರೂ ಕೂಡ ನನಗೆ ಆ ಸ್ಕಾಲರ್ಶಿಪ್, ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಈವನ್ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂದಾಗಲೂ ಕೂಡ ನನ್ನ ಮನಸ್ಸಲ್ಲಿ ಇದ್ದಿದ್ದೇನು, ನಾನು ಒಂದು ಸಲ ಒಬ್ಬರಿಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ತೋರಿಸಿದ್ರೆ ನನ್ನ ಮೇಲೆ ಒಂದು ಟ್ರಸ್ಟ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಈ ಹುಡುಗಂಗೆ ಸಪೋರ್ಟ್ ಮಾಡಿದ್ರೆ ಅವನು ಕೂಡ ಮುಂದೆ UPSC ಕ್ಲಿಯರ್ ಮಾಡಿ ತೋರಿಸ್ತಾನೆ ಅಂತ. ಸೊ ಅದರಿಂದಾಗಿ ನಾನು ಕಾಲೇಜಲ್ಲಿ ಇರಬೇಕಾದ್ರೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಕಾಲೇಜಲ್ಲಿ ಇರಬೇಕಾದ್ರೇ UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೆ. ಸೊ ಅದಾದಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೂ ಕೂಡ ಎಷ್ಟೋ ಜನ ಅಣ್ಣಂದಿರಿರ್ಬೋದು, ಅಕ್ಕಂದಿರಿರ್ಬೋದು, ನನ್ನ ರೂಮ್ ಉಳ್ಕೊಳ್ಳೋದಕ್ಕೆ ಒಂದು ರೂಮ್ ಇರ್ಬೋದು ಅಥವಾ ಲೈಬ್ರರಿ ರೆಂಟ್ ಇರ್ಬೋದು, ಎಲ್ಲ ಥರ ಕೂಡ ಸಪೋರ್ಟ್ ಮಾಡಿದ್ರು. ಈವನ್ ನಾನು ಇಂಟರ್ವ್ಯೂಗೆ ಡೆಲ್ಲಿಗೆ 2 ಸಲ ಹೋದಾಗಲೂ ಕೂಡ ನನ್ನ ಫ್ಲೈಟ್ ಚಾರ್ಜಸ್ ಇರ್ಬೋದು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಗಳು, ನಾನು ಈವನ್ ಅಲ್ಲಿ ತೊಟ್ಟಂಥ ಒಂದು ಸೂಟ್ ಇರ್ಬೋದು, ಅದಕ್ಕೂ ಕೂಡ ಎಷ್ಟೋ ಥರ ಸಪೋರ್ಟ್ ಸಿಕ್ಕಿತ್ತು. ಸೊ ಇದ್ರ ಜೊತೆಗೆ ನನಗೆ 2024 ನೆನಪಿದೆ. 2024 ನನ್ನ UPSC ರಿಸಲ್ಟ್ ಬಂದಾಗ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಆ ರಿಸಲ್ಟಿಗೆ ಪಾಸಿಟಿವ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ರಿಸಲ್ಟ್ ಬಂದಾಗ ನನ್ನ ಹೆಸರು ಲಿಸ್ಟಲ್ಲಿ ಇರಲಿಲ್ಲ. ಅದೊಂಥರ ನನಗೆ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಆಗಿತ್ತು. ನಾನು ಅಂದ್ಕೊಂಡೆ ನನ್ನ
ಎಲ್ಲೆಲ್ಲಿ ನನ್ನ ಇಶ್ಯೂಸ್ ಆಗ್ತಾ ಇದೆ, ಎಲ್ಲೆಲ್ಲಿ ನಾನು ಇಂಪ್ರೂವ್ ಆಗ್ಬೋದು ಅನ್ನೋ ಒಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ಆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ಅಂದರೆ 2-3 ವರ್ಷ ಆಯಿತು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಪೇರೆಂಟ್ಸ್ ಮೇಲೆ ಕೂಡ ಫೈನಾನ್ಷಿಯಲಿ ಬರ್ಡನ್ ಆಗ್ತಾ ಇದೆ. ಒಬ್ಬ 24 ವರ್ಷದವನಾಗಿ ಪೇರೆಂಟ್ಸ್ ಹತ್ರ ಈಗ ದುಡ್ಡು ಕೇಳಬೇಕು ಅಂದರೆ ಆ ಗಿಲ್ಟಿ ಫೀಲಿಂಗ್ ಆಗುತ್ತೆ. ಸೊ ಆ ಥರ ಇದ್ದಾಗಲೂ ಕೂಡ ನನಗೆ ನನ್ನ ಸುತ್ತಮುತ್ತ ಸಿಕ್ಕಂಥ ಒಂದು ಸಪೋರ್ಟ್, ಎಮೋಷ್ನಲಿ ಮತ್ತು ಸೈಕಾಲಜಿಕಲ್ ಸಪೋರ್ಟ್ ಇರ್ಬೋದು. ಆ ಸಪೋರ್ಟಿಂದ ನಾನು ಮತ್ತೆ 2025 ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ನನ್ನ ಹಾರ್ಡ್ ವರ್ಕ್ನ ಇಂಪ್ರೂವ್ ಮಾಡಿಕೊಂಡೆ. ಮುಂಚೆ 10 ಅವರ್ಸ್ ಕೊಡ್ತಿದ್ದವನು 12 to 15 ಅವರ್ಸ್ ಕೊಡೋ ಥರ ನನ್ನನ್ನು ನಾನು ಪುಷ್ ಮಾಡಿಕೊಂಡೆ. ಸೊ ಅದರಿಂದ ನಂದೇನು ಮೇನ್ಸಲ್ಲಿ 780 ಸ್ಕೋರ್ ಬಂದು, ಇಂಟರ್ವ್ಯೂವಲ್ಲೂ ಕೂಡ ಕೇವಲ 150 ಸ್ಕೋರಿಂದ 40 ಮಾರ್ಕ್ಸ್ ಜಂಪ್ ಆಗಿ ನಿಯರ್ಲಿ 190 ಸ್ಕೋರಿಗೆ ಇಂಪ್ರೂವ್ ಮಾಡಿಕೊಂಡೆ. ಅದರಿಂದಾಗಿ ಈ ಸಲ ಆಲ್ ಇಂಡಿಯಾ ರ್ಯಾಂಕ್ 389 ಬಂದಿರೋದು, ಒಬ್ಬ IPS ಆಗಿ ಸೆಲೆಕ್ಟ್ ಆಗೋದಕ್ಕೆ ಅದು ಹೆಲ್ಪ್ ಮಾಡ್ತು. ಸೊ ಇದು ಸಮ್ ಆಫ್ ದ ಚಾಲೆಂಜಸ್ ನಾನು ನನ್ನ ಲೈಫಲ್ಲಿ ಫೇಸ್ ಮಾಡಿರೋದು. ನಾವು ಅವರ ಜೀವನದ ಒಂದು ಸಾಕಷ್ಟು ಸವಾಲುಗಳು, ಅದನ್ನು ಹ್ಯಾಕ್ ಸ್ವೀಕರಿಸಿದ್ರು, ಅಡೆತಡೆಗಳಿಂದ ಹ್ಯಾಕ್ ಬಂದರು ಎಲ್ಲ ತಿಳ್ಕೊಂಡ್ವಿ. ಆದರೆ ಉದ್ಯೋಗಕ್ಕೆ ತರಬೇತಿ ಇದೆಯಲ್ಲ, ಉದ್ಯೋಗಕ್ಕಾಗಿ ತಯಾರಿ ನಡೆಸೋದಿರುತ್ತಲ್ಲ, ಈ ಉದ್ಯೋಗಕ್ಕೋಸ್ಕರ ತಯಾರಿ ನಡೆಸೋದೇ ಒಂದು ರೀತಿಯಾಗಿ ಅಲ್ಲಿ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸಬೇಕಾಗತ್ತೆ. ಮನೋಜ್ರವರು ಕೂಡ ಈ ರೀತಿಯ ಸವಾಲುಗಳನ್ನು ಅವರು ತಗೊಂಡು ಸ್ವೀಕರಿಸಿದ್ರ, ಅದನ್ನು ಯಾವ ರೀತಿಯ ತೊಂದರೆಗಳು ಬಂದಿತ್ತು, ಅದನ್ನು ಹೇಗೆ ಅವರು ಎದುರಿಸಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ ಮನೋಜ್ರವರಿಂದ. ಸೊ ನಾನು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ. ಸೊ ನನಗೆ ಕಾಲೇಜಿಂದ ನನ್ನ ಫಸ್ಟ್ 2 years ಆಫ್ UPSC ಪ್ರಿಪ್ರೇಷನ್ನಲ್ಲಿ ಒಂದು ಗೈಡೆನ್ಸ್ ಅಥವಾ ಮೆಂಟರ್ಶಿಪ್ ಅನ್ನೋದು ಕರೆಕ್ಟಾಗಿ ಸಿಗಲಿಲ್ಲ. ಸೊ ನಮಗೆ ಒಂದು ಗುರಿ ಇರಬೇಕು, ಆ ಗುರಿನ ಸಾಧಿಸೋದಕ್ಕೆ ನಮಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಗುರು ಇರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ನನಗೆ ಸ್ಟಾರ್ಟಿಂಗ್ 2-3 years ಆ ಗೈಡೆನ್ಸ್ ಸಿಗಲಿಲ್ಲ. ಆದ್ದರಿಂದ ಕಂಪ್ಲೀಟ್ ನನ್ನ ದಾರಿನ ನಾನೇ ಕಾರ್ವ್ ಮಾಡಿಕೊಂಡು, ನಾನೇ ನನ್ನ ಪಾತ್ಗಳನ್ನ ಹುಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದರಿಂದ UPSCಯಲ್ಲಿ ಯಾವತ್ತೂ ಮಿಸ್ಟೇಕ್ಸ್ ಕಾಮನ್ ಆಗುತ್ತೆ. ಅಂದರೆ ಮಿಸ್ಟೇಕ್ಸ್ ಮಾಡ್ತೇವೆ, ಬಟ್ ಆ ಮಿಸ್ಟೇಕ್ಸಿಂದ ನಾವು ಯಾವ ಥರ ಇಂಪ್ರೂವ್ ಆಗ್ತೇವೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅಲ್ಲಿ ನಮಗೆ ಒಂದು ಗುರುವಿನ ಸಪೋರ್ಟ್ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ನನಗೆ ನನ್ನ ಸಿಕ್ಕಂಥ ಗುರುಗಳು, ನನಗೆ ಸಿಕ್ಕಂಥ ಗೈಡೆನ್ಸ್ ನನ್ನ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ಅದ್ರ ಜೊತೆಗೆ UPSCಯಲ್ಲಿ ಏನಾಗುತ್ತೆ, ನಿಯರ್ಲಿ 20 ಸಬ್ಜೆಕ್ಟ್ಗಳಿರುತ್ತೆ. ಸೊ ಒಂದು ಸಬ್ಜೆಕ್ಟ್ ಓದೋಷ್ಟರಲ್ಲಿ ಇನ್ನು 2ನೇ ಸಬ್ಜೆಕ್ಟ್ 3ನೇ ಸಬ್ಜೆಕ್ಟಿಗೆ ಬರೋಷ್ಟೊತ್ತಿಗೆ 1ನೇ ಸಬ್ಜೆಕ್ಟ್ ಮರ್ತೋಗಿರುತ್ತೆ. ಸೊ ಆ ಥರ ಇದ್ದಾಗ ಒಂದು ರೈಟ್ ರಿಸೋರ್ಸಸ್ನ ಚೂಸ್ ಮಾಡೋದಿರ್ಬೋದು, ಆ ರೈಟ್ ರಿಸೋರ್ಸಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಅದನ್ನು ಕಲ್ತ್ಕೊಳ್ಳೋದಿರ್ಬೋದು, ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ನನಗೆ ಏನಾಯಿತು, ನಾನು ಕಂಪ್ಲೀಟ್ ನಾನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು, ಅದ್ರ ಜೊತೆಗೆ ಏನೇ ವ್ಯಾಲ್ಯೂ ಎಡಿಷನ್ ಬೇಕು, ಏನೇ ಕ್ಲಾರಿಟಿ ಬೇಕು ಅಂದರೆ ChatGPT ಆ ಥರ AI ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ಕೋತಾ ಇದ್ದೆ. ಅದ್ರ ಜೊತೆ ಮತ್ತು UPSCಯಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗುತ್ತೆ, ಮೆಂಟಲ್ ಹೆಲ್ತ್ ಆಗುತ್ತೆ. ಯಾಕೆಂದರೆ UPSC ಒಂದು ಲಾಂಗ್ ಜರ್ನಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಒಂದು 3-4 years ಜರ್ನಿ ಆಗಿರೋದ್ರಿಂದ ನಮಗೆ ನಮ್ಮ ಮೇಲೆ ಕೆಲವು ಸಲ ಡೌಟ್ ಬರುತ್ತೆ, ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೋಗುತ್ತೆ. ಮತ್ತು ಇನ್ನೊಂದು ಇಂಪೋಸ್ಟರ್ ಸಿಂಡ್ರಮ್ ಅಂತ ಬರುತ್ತೆ. ಅಂದರೆ ನಾವು ಗುಡ್ ಎನಫ್ ಇದೀವಾ, ಡಿಸರ್ವಿಂಗ್ ಎನಫ್ ಇದೀವಾ ಅನ್ನೋ ಒಂದು ಡೌಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವಾಗ ನಮ್ಮ ಸುತ್ತಮುತ್ತ ನಮಗೆ ನಮ್ಮ ಗೋಲಿನ ಮೇಲೆ ಒಂದು ಹಠ ಇರುತ್ತೋ, ಛಲ ಇರುತ್ತೋ, ಅದ್ರ ಜೊತೆಗೆ ನಮ್ಮ ಸಪೋರ್ಟಿಂಗ್ ಸಿಸ್ಟಮ್ಸ್, ನಾನು UPSCಯಲ್ಲಿ 2024ಅಲ್ಲಿ ಕ್ಲಿಯರ್ ಮಾಡ್ದಲೇ ಇದ್ದಾಗಲೂ ಕೂಡ ನಮ್ಮ ತಂದೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ನೀನು ಇಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದೆಯಾ, ಸೊ ಈ ವರ್ಷ ಆಗಲಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ನೀನು ರಿಸಲ್ಟ್ ಬಂದೇ ಬರುತ್ತೆ ಅನ್ನೋವಂಥ ಆ ಕಾನ್ಫಿಡೆನ್ಸ್ ಅವರು ಕೊಟ್ಟಿದ್ದು, ಅದು ನನಗೆ ಒಂದು UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಈ ಚಾಲೆಂಜಸ್ ಅಂದರೆ ನಾವು ಚಾಲೆಂಜಸ್ನ 2 ಥರ ನೋಡ್ಬೋದು. ಅವುಗಳು ನಮ್ಮನ್ನು ಸ್ಟಾಪ್ ಮಾಡೋ ಒಂದು ಕ್ರೈಸಿಸ್ ಥರ ನೋಡ್ಬೋದು, ಅಥವಾ ನಮಗೆ ಒಂದು ಮುಂದೆ ಮೈಲ್ ಸ್ಟೋನ್ಸ್ ಥರ ನೋಡ್ಬೋದು. ಆ ಚಾಲೆಂಜಸ್ನೇ ನಾವು ಆಪರ್ಚುನಿಟೀಸ್ ಅಂತ ಆಗಿ ನೋಡಿಕೊಂಡು, ಆ ಆಪರ್ಚುನಿಟೀಸ್ನ ನಾವು ನಮ್ಮ ಸ್ಟ್ರೆಂತ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡಾಗ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇನ್ನೊಂದೇನು ಅಂದರೆ, ನಾನು ಫೈನಲ್ ಇಯರ್ ಆಫ್ ಕಾಲೇಜಲ್ಲಿ ಇರಬೇಕಾದ್ರೆ ಕೂಡ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದರಿಂದ ನನಗೇನಾಯಿತು, ಇಲ್ಲಿ ಹೊರಗಡೆ ಬಂದಾಗ ಒಂದು ಕೋಚಿಂಗ್ ನೆಸೆಸಿಟಿ ಬೀಳಲಿಲ್ಲ. ನನ್ನ ತಲೆಯಲ್ಲಿ ಏನಂತ ಇಂಟೆನ್ಷನ್ ಇತ್ತು ಅಂದರೆ, ನಾನು ಒಂದು ಕೋಚಿಂಗ್ ತೊಗೋಬೇಕು ಅಂದರೆ 2-3 lakhs per annum ಕೊಡಬೇಕಾಗತ್ತೆ. ಸೊ ಅಷ್ಟು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ನಾನು ಫೈನಲ್ ಇಯರಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದರಿಂದ, ಸೊ ಅದೇನಾಯಿತು, ನಾನು ಹೊರಗಡೆ ಬಂದಾಗ ನಂಗೆ ಕೋಚಿಂಗ್ ನೆಸೆಸಿಟಿ ಬೀಳಲಿಲ್ಲ. ಸೊ ಅದರಿಂದಾಗಿ ನಾನು ಕೂಡ ಏನು ಸಜೆಸ್ಟ್ ಮಾಡ್ತೇನೆ, ಈಗ ನಿಮಗೆ ಒಂದು UPSC ಬಗ್ಗೆ ಒಂದು ಡ್ರೀಮ್ ಇರ್ಬೋದು, ಒಂದು ಕ್ಲಾರಿಟಿ ಇದೆ ಅಂದರೆ ಯಾವಾಗಲೂ ಕೂಡ ಬೇಗನೆ ಅರ್ಲಿನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅರ್ಲಿ ಸ್ಟಾರ್ಟ್ ಮಾಡ್ಕೊಂಡಾಗ ಬೇರೆಯವ್ರಿಗಿಂತ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ನನ್ನ ಕೇಸಲ್ಲಿ ನಾನು ಫಸ್ಟ್ 2 years ಒಬ್ಬರನ್ನ ಹೋಗಿ ಹೆಲ್ಪ್ ಕೇಳೋದಕ್ಕೆ ಎಸಿಟೇಟ್ ಮಾಡ್ತಾ ಇದ್ದೆ, ಮೆಂಟರ್ಶಿಪ್ ಕೇಳೋದಕ್ಕೆ ಎಸಿಟೇಟ್ ಮಾಡ್ತಾ ಇದ್ದೆ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಒಬ್ಬ ಆಫೀಸರ್ ಆಗಿ ನಾವು ಯಾವತ್ತೂ ಎಸಿಟೇಟ್ ಮಾಡೋದಕ್ಕಾಗಲ್ಲ. ನಮ್ಮ
ನಮ್ಮ ಬೋಲ್ಡ್ನೆಸ್, ನಮ್ಮ ಕರೇಜ್ನೆಸ್ ಒಂದು ಹೋಗಿ ಬೇರೆಯವ್ರನ್ನ ಅಪ್ರೋಚ್ ಮಾಡೋದ್ರಲ್ಲಿ ಅದು ನಮ್ಮ ಆಫೀಸರಲ್ಲಿ ಕ್ವಾಲಿಟೀಸಲ್ಲೂ ಕೂಡ ಒಂದು ಡಿಫೈನ್ ಆಗಿರುತ್ತೆ. ಸೊ ಅದರಿಂದಾಗಿ ನಾನು ಸೆಕೆಂಡ್ ಇಯರ್ ಆದಮೇಲೆ ನಾನೇ ಮೆಂಟರ್ಸ್ನ ಅಪ್ರೋಚ್ ಮಾಡಿ, ಸರ್ ನಾನು ಈ ಥರ ತಪ್ಪಾಗ್ತಾ ಇದೆ, ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ ಎಲ್ಲ ಕೇಳಿದಾಗ ಅವರಿಂದ ಒಂದು ಸಿಕ್ಕಂಥ ಗೈಡೆನ್ಸ್ ನನಗೆ ಈಗ UPSC ಜರ್ನಿನ ಒಂದು ಸ್ಮೂತ್ ಆಗಿ ಮಾಡ್ತು. ಸಾಧಾರಣವಾಗಿ ಹೇಳೋದುಂಟು, ಈ ಸೆಲ್ಫ್ ಕೋಚಿಂಗ್ ಅಂದರೆ ಸ್ವತಃ ಸ್ವ ತಯಾರಿ ಅಂತ ಹೇಳಿ ಸೆಲ್ಫ್ ಸ್ಟಡಿ ಅಂತ ಕರೀತಾರೆ ಅದಕ್ಕೆ. ಸೊ ಸೆಲ್ಫ್ ಸ್ಟಡಿಗೂ ಈ ಕೋಚಿಂಗ್ ಕ್ಲಾಸಸ್ಗೆ ಹೋಗೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಮನೋಜ್ರವರು ಸೆಲ್ಫ್ ಸ್ಟಡಿ ಮೇಲೆ ನಂಬಿಕೆ ಇಡ್ತಾರ ಅಥವಾ ಕೋಚಿಂಗ್ ಮೇಲೆ ನಂಬಿಕೆ ಇಡ್ತಾರ? ಎರಡನ್ನೂ ಬಳಸ್ಕೊಳ್ತಾರ. ಯಾತಕ್ಕೆ ಅಂತಂದರೆ ಕೆಲವರು ಈ ತಯಾರಿ ಮಾಡ್ಕೊಂಡೇ ಅವರೇ ಸ್ವಂತ ತಯಾರಿ ಸೆಲ್ಫ್ ಸ್ಟಡಿ ಮಾಡ್ಕೊಂಡಿದ್ದಾನೆ ಸಾಧನೆಗಳನ್ನು ಮಾಡಿರೋ ಅಂಥವ್ರ ಸಂಖ್ಯೆಯೂ ಸಾಕಷ್ಟಿದೆ. ಹಾಗೆ ಕೆಲವರಿಗೆ ಕೋಚಿಂಗಿನ ಅಗತ್ಯ ಇರುತ್ತೆ, ಕೋಚಿಂಗಿನ ಮಾರ್ಗದರ್ಶನ ಭಾಳ ಬೇಕಾಗಿರುತ್ತೆ. ಈ ಕೋಚಿಂಗಿನ ಮಾರ್ಗದರ್ಶನ ಆದಷ್ಟು ಕೂಡ ಅವರಲ್ಲಿ ಹೆಚ್ಚು ಪ್ರೇರಣೆ ಸಿಗುತ್ತೆ, ಅಲ್ಲಿಂದ ಅವರು ಸಾಧನೆಯನ್ನು ಮಾಡ್ತಾರೆ. ಸೊ ಎರಡೂ ರೀತಿಯ ವ್ಯವಸ್ಥೆಗಳಿದೆ ಇಲ್ಲಿ. ಹಾಗಾದರೆ ಮನೋಜ್ರವರ ಪ್ರಕಾರ ಯಾವುದು ಸರಿ, ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಯಾವುದಕ್ಕೆ ನಾವು ಗಮನಿಸಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನನ್ನ ಪ್ರಕಾರ ಕೋಚಿಂಗ್ ಯಾವತ್ತೂ ನಮ್ಮ UPSC ಪ್ರಿಪರೇಷನಲ್ಲಿ ಕಾಂಪ್ಲಿಮೆಂಟರಿಯಾಗಿ ವರ್ಕ್ ಮಾಡುತ್ತೆ. ಅಂದರೆ UPSCಯಲ್ಲಿ ಹಾರ್ಡ್ ವರ್ಕ್ ಇಸ್ ನಾನ್ ನೆಗೋಷಿಯಬಲ್ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ಅದನ್ನು ನೀವು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಬೋದೇ ಹೊರತು ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಆಗಿ ನೋಡೋದಕ್ಕಾಗಲ್ಲ. ಅಂದರೆ ನಾನು ಯಾವತ್ತೂ ಕೂಡ ಒಬ್ಬ ಸ್ಟೂಡೆಂಟ್ UPSC ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೇನೆ, ಫಸ್ಟ್ ನೀವು ಕೂತ್ಕೊಳ್ಳಿ, NCERT ಕ್ಲಾಸ್ 9th ಕ್ಲಾಸ್ 12th ತನಕ ನೀವು ಸ್ಟಡಿ ಮಾಡಿ. ನಿಮ್ಮ ಕ್ಲಾಸ್ 9th to 12th ಇರೋದ್ರಿಂದ ಯಾವುದೇ ಸ್ಟೂಡೆಂಟ್ ಆಗಿರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಕ್ಲಾಸ್ 9th to 12th ಅರ್ಥ ಆಗೇ ಆಗುತ್ತೆ. ಅದಾದಮೇಲೆ ದೇರ್ ಆರ್ ಸಮ್ ಸ್ಟ್ಯಾಂಡರ್ಡ್ ಬುಕ್ಸ್. ಆ ಸ್ಟ್ಯಾಂಡರ್ಡ್ ಬುಕ್ಸ್ನ ನೀವೇ ಓದೋದಕ್ಕೆ ಟ್ರೈ ಮಾಡಿ, ನಿಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ನ ಡೆವಲಪ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಆವಾಗ ಕೋಚಿಂಗಿಗೆ ಹೋಗಿ. ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವು ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ ಅಂದರೆ, ನಾನು ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಕೋಚಿಂಗ್ ತೊಗೊಬಿಟ್ರೆ ನಂದು UPSC ಕ್ಲಿಯರ್ ಆಗುತ್ತೆ ಆ ಥರ ಅನ್ಕೋತಾರೆ. ಬಟ್ UPSC ಯಾವತ್ತೂ ಕೂಡ ನಮ್ಮ ಓನ್ ಥಿಂಕಿಂಗ್ನ ರಿವಾರ್ಡ್ ಮಾಡುತ್ತೆ ಹೊರತು ನಾವು ಬೇರೆ ಕಡೆಯಿಂದ ಏನು ಮೆಟೀರಿಯಲ್ಸ್ ತೊಗೊಂಡು ನೋಟ್ಸ್ ತೊಗೊಂಡು ಪ್ರಿಪೇರ್ ಆಗ್ತೀವಿ ಅದನ್ನು ರಿವಾರ್ಡ್ ಮಾಡಲ್ಲ. ಇದು ಕ್ಲಾಸ್ 10th ಬೋರ್ಡ್ ಎಕ್ಸಾಮ್ ಥರ ಅಲ್ಲ, ನಮ್ಮ ಡಿಗ್ರಿ ಎಕ್ಸಾಮ್ ಥರ ಅಲ್ಲ. ಇಲ್ಲಿ ನಮ್ಮ ಓನ್ ಥಿಂಕಿಂಗಿಗೆ ಒಂದು ಬೆಲೆ ಇರುತ್ತೆ. ಸೊ ಅದರಿಂದಾಗಿ ಕೋಚಿಂಗ್ ಅವರು ಏನೇ ಮಾಡಲಿ ಅದನ್ನು ಕೂತ್ಕೊಂಡು ಅಟ್ ದ ಎಂಡ್ ಆಫ್ ದಿ ಡೇ ಕೂತ್ಕೊಬಿಟ್ಟು ಅವರು ಹೇಳಿರೋದನ್ನ ರಿವೈಸ್ ಮಾಡೋದು, ನಮ್ಮ ಓನ್ ರಿಸರ್ಚ್ ಮಾಡೋದು, ಅದ್ರ ಜೊತೆಗೆ ಅವ್ರು ಸರ್ ಏನು ಹೇಳಿದ್ದಾರೆ ಅದಕ್ಕಿಂತ ಎಕ್ಸ್ಟ್ರಾ ಡೀಪ್ ಹೋಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಆ ಥರ ಮಾಡಿದಾಗ ನಮಗೆ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಕೋಚಿಂಗ್ ತೊಗೋತೇವೆ 2 years 3 years ಕೋಚಿಂಗ್ ತೊಗೊಂಡ್ಮೇಲೂ ಕೂಡ ನಮಗೆ ಆ ಸಬ್ಜೆಕ್ಟ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಬಟ್ ಆ ನಾಲೆಡ್ಜ್ನ ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಡೆವಲಪ್ ಆಗಿರಲ್ಲ. ಇದು ಏನಾಗುತ್ತೆ ಅಂದರೆ, ನಾವು ಒಬ್ಬ ಇಂಡಿಯಾಸ್ ಬೆಸ್ಟ್ ಟೀಚರಿಂದ ನಮಗೆ ಒಂದು ಪಾಠ ಮಾಡಿಸಿದ್ರು ಕೂಡ ಆ ಬೆಸ್ಟ್ ಟೀಚರ್ ನಮಗೆ ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅವರ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಎಫರ್ಟ್ ಅಲ್ಲಿ ಇರೋದಿಲ್ಲ. ಸೊ ನಾವು ನಮ್ಮ ಎಫರ್ಟ್ ಓನಾಗಿ ಆಗಿದಾಗ ಮಾತ್ರ UPSC ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಫೌಂಡೇಶನಲ್ ಸ್ಟೇಜಲ್ಲಿ NCERTs ಇರ್ಬೋದು, ಸ್ಟ್ಯಾಂಡರ್ಡ್ ಬುಕ್ಸ್ ಇರ್ಬೋದು, ಅಲ್ಲಿ ನಾವು ಕೋಚಿಂಗ್ ಬಗ್ಗೆ ತುಂಬ ಎಂಫಸೈಸ್ ಮಾಡ್ದಲೇ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಅಲ್ಲಿ ಕೋಚಿಂಗ್ದು ಹೆಲ್ಪ್ ನೆಸೆಸಿಟಿ ಬೀಳುತ್ತೆ. ಪ್ರಿಲಿಮ್ಸಲ್ಲಿ ನಾವು ಯಾವ ಥರ MCQ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೋಬೇಕು, ನಾವು ಏನೇನು ತಪ್ಪು ಮಾಡ್ತಾ ಇದ್ದೇವೆ, ಯಾವ್ಯಾವ ಬುಕ್ಕನ್ನ ಲಿಮಿಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೋಚಿಂಗ್ಸ್ ಹೆಲ್ಪ್ ಮಾಡುತ್ತೆ. ಈವನ್ ನನ್ನ ಮೇನ್ಸ್ ಪ್ರಿಪ್ರೇಷನಲ್ಲೂ ಕೂಡ ನಾನು ಮೇನ್ಸ್ ಟೆಸ್ಟ್ ಸೀರೀಸ್ ಇರ್ಬೋದು ಅಥವಾ ನನ್ನ ವ್ಯಾಲ್ಯೂ ಎಡಿಷನ್ನಿಗೆ ಅಲ್ಲಿ ನಾನು ಕೋಚಿಂಗ್ಗಳದ್ದು ಮೆಟೀರಿಯಲ್ಸ್ದು ಹೆಲ್ಪ್ ತಗೋತಾ ಇದ್ದೆ. ಈವನ್ ಇಂಟರ್ವ್ಯೂವಲ್ಲೂ ಕೂಡ ಕೋಚಿಂಗ್ಸ್ ಮಾಕ್ ಇಂಟರ್ವ್ಯೂಸ್ ಅಂತ ಪ್ರೊವೈಡ್ ಮಾಡುತ್ತೆ, ನಮ್ಮ ಕರ್ನಾಟಕದ ರಾಜ್ಯದ ಬಗ್ಗೆ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ರಿಸೋರ್ಸಸ್ನ ಪ್ರೊವೈಡ್ ಮಾಡುತ್ತೆ. ಆ ರಿಸೋರ್ಸಸ್ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಇನ್ ದಿ ಎಂಡ್ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇವೆಲ್ಲ ಮೆಟೀರಿಯಲ್ಸ್ ನಮ್ಮ UPSC ಪ್ರಿಪ್ರೇಷನ್ಗೆ ಒಂದು ಕಾಂಪ್ಲಿಮೆಂಟರಿ ರಿಸೋರ್ಸಸ್ ಆಗಿ ವರ್ಕ್ ಮಾಡುತ್ತೆ ಹೊರತು ಅದೇ ನಮ್ಮ ಪ್ರೈಮರಿ ಥಿಂಕಿಂಗ್ ಮೆಟೀರಿಯಲ್ ಆಗಿ ವರ್ಕ್ ಆಗಲ್ಲ. ಅಂದರೆ ಏನಾಗುತ್ತೆ, ಇಲ್ಲಿ 17 ಸಬ್ಜೆಕ್ಟ್ಸ್ ಇರೋದ್ರಿಂದ 17 ಸಬ್ಜೆಕ್ಟ್ಸ್ ಬಗ್ಗೆ ನಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕೇ ಹೊರತು 17 ಸಬ್ಜೆಕ್ಟ್ಸು ನಾನು ರಟ್ಟ ಹೊಡೆದು ಅಲ್ಲಿ ಎಕ್ಸಾಮಲ್ಲಿ ಹೋಗಿ ಬರಿತೇನೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಅದರಿಂದಾಗಿ ಈಗ ಅಬ್ಸರ್ವ್ ಮಾಡಿದ್ರೆ ಯಾರ್ಯಾರು ತಮ್ಮ ಓನ್ ಕ್ರಿಟಿಕಲ್ ಥಿಂಕಿಂಗ್ನ ಡೆವಲಪ್ ಮಾಡಿಕೊಂಡು ಯಾರ್ಯಾರು ತಮ್ಮ ಪರ್ಸ್ಪೆಕ್ಟಿವ್ಸ್ನ ನ್ಯೂಸ್ ಪೇಪರ್ನ ಓದಿ ಹೊಸ ಎಕ್ಸಾಂಪಲ್ಸ್ನ ಬರೀತಾರೆ ಅವರಿಗೆ UPSC ರಿವಾರ್ಡ್ ಮಾಡ್ತಾ ಇದೆ. ದ ರೀಸನ್ ಈಸ್ ದಟ್ UPSC ನಾವು ಮುಂದೆ ಒಬ್ಬ ಅಧಿಕಾರಿ ಆದಾಗಲೂ ಕೂಡ ನಾವು ಬೇರೆ ಯಾರೇ ಬಂದು ನಮಗೆ ಹೆಲ್ಪ್ ಮಾಡೋದಿಲ್ಲ. ಒಂದು ಗ್ರಾಸ್ ರೂಟ್ಸಲ್ಲಿ ನಾವು ಡಿಸಿಷನ್ ತಗೋಬೇಕು ಅಂದರೆ ಆ ಡಿಸಿಷನ್ ಕಂಪ್ಲೀಟ್ ನಮ್ದಾಗಿರಬೇಕು.
ಸೊ ಆ ಡಿಸಿಷನ್ ತಗೊಳ್ಳೋಷ್ಟು ಕ್ಯಾಪಬಿಲಿಟಿ ಡೆವಲಪ್ ಆಗಿರಬೇಕು. ಅದ್ರ ಜೊತೆಗೆ ಆ ಡಿಸಿಷನ್ ತಗೊಳ್ಳೋಷ್ಟು ನಮಗೆ ಕ್ಲಾರಿಟಿ ಮತ್ತು ರ್ಯಾಷನಲ್ ಥಿಂಕಿಂಗ್ ಡೆವಲಪ್ ಆಗಿರಬೇಕು. ಅದಕ್ಕೆ ಕೋಚಿಂಗ್ಸ್ ಸಪೋರ್ಟ್ ಮಾಡ್ಬೋದೇ ಹೊರತು ಅದನ್ನು ನಮ್ಮನ್ನು ನಾವೇ ಡೆವಲಪ್ ಮಾಡ್ಕೋಬೇಕೇ ಹೊರತು ನಾವು ಕೋಚಿಂಗ್ ಮೇಲೆ ಕಂಪ್ಲೀಟ್ ರಿಲೈ ಆಗೋದಕ್ಕೆ ಆಗಲ್ಲ. ಸೊ ಕೋಚಿಂಗ್ಸ್ ಹೆಲ್ಪ್ ಆಗುತ್ತೆ, ಬಟ್ ಅವುಗಳನ್ನೇ ಒಂದು ಕಂಪ್ಲೀಟ್ ಅಮೃತ ಅನ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರೇರಣೆ ಅಂತ ಹೇಳಿ ನೀಡಿರುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಯಾರು ಪ್ರೇರಣೆ ಇಲ್ಲಿ ನೋಡದೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರಿಂದ ನಾವು ಪ್ರೇರಣೆ ಹೊಂದಿಲ್ಲ ಅನ್ನೋದಾದರೆ, ಹೊಂದದೆ ನಾವು ಹಾಗೆ ನಾವು ಸಾಧನೆ ಮಾಡಿದ್ದೀವಿ ಅಂತಂದರೆ ಅದು ಭಾಳ ವಿರಳ. ಅದು ಬಹಳ ಸಾಧಾರಣವಾಗಿ ನಮಗೆ ಪ್ರೇರಣೆಯ ಸುತ್ತಮುತ್ತಲ ಇರ್ತಾರೆ ನಮಗೆ. ಅದೇ ರೀತಿಯಾಗಿ ಮನೋಜ್ರವರೆಗೂ ಕೂಡ ಪ್ರೇರಣೆ ನೀಡಿದಂಥ ವ್ಯಕ್ತಿಗಳ್ಯಾರೋ ಅವರ ಮಾತಿನಿಂದನೇ ತಿಳ್ಕೊಳ್ಳೋಣ. ನನ್ನ ಕೇಸಲ್ಲಿ ಮೇಜರ್ 2 ಇನ್ಸ್ಪಿರೇಷನ್ಸ್ ಇದ್ದಾರೆ. ಅದು ನನ್ನ ತಾಯಿಯವರು. ಸೊ ಕೇವಲ ನಾನು 4-5 ವಯಸ್ಸು ಇರಬೇಕಾದ್ರೇ ನನ್ನ ಊರಲ್ಲೆಲ್ಲ ಹೇಳ್ಕೊಬರ್ತಾ ಇದ್ರು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮಗನ್ನ ಒಬ್ಬ IAS ಅಧಿಕಾರಿ ಮಾಡಬೇಕು, IPS ಅಧಿಕಾರಿ ಮಾಡಬೇಕು ಅಂತ. ಸೊ ನಾವು ಕೇವಲ 4 ವಯಸ್ಸು ಇರಬೇಕಾದ್ರೇ ನನ್ನನ್ನು ಒಂದು ದೂರದ ಊರಿಗೆ ಕಳಿಸ್ಬಿಟ್ಟು ನಮಗೆ ಬೆಟರ್ ಎಜುಕೇಷನ್ ಸಿಗಲಿ ಅಂತ ಮನೆಯಿಂದ ತುಂಬ ದೂರದಲ್ಲಿ ಕಳಿಸ್ಬಿಟ್ಟು ಆ ಸ್ಯಾಕ್ರಿಫೈಸ್ನ ಮಾಡಿ ಅವರು ನಮ್ಮ ಎಜುಕೇಷನ್ ಮೇಲೆ ಎಂಫಸಿಸ್ ಮಾಡಿದ್ರು. ಸೊ ಇವತ್ತಿಗೂ ಕೂಡ ಅಂದರೆ ನನಗೆ ಏನು ಅವರು ಆ ಎಜುಕೇಷನ್ಗೆ ಕೊಟ್ಟ ಬೆಲೆ, ಸೊ ಅದನ್ನು ನಾನು ನವೋದಯ ಇರ್ಬೋದು, NITK ಇರ್ಬೋದು, ಅಥವಾ UPSC ಕ್ಲಿಯರ್ ಮಾಡಿರೋದಿರ್ಬೋದು, ಅಲ್ಲಿ ನಾನು ಆ ವಿಷಯಕ್ಕೆ ಚಿರಋಣಿಯಾಗಿದ್ದೇನೆ. ಅದಾದಮೇಲೆ ನಾನು ಚಿಕ್ಕದ್ರಿಂದ ಕೂಡ ನನ್ನ ಸ್ವಂತ ಮಾವನವರು ಸಿದ್ಧಗಂಗಾ ಮಠದಲ್ಲಿ ಓದಿದ್ದವರು. ಸೊ ಅವರು ಹೇಳ್ತಿದ್ದ ಕಥೆಗಳು, ಅವರ ಲೈಫಲ್ಲೇ ಆದ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಸಿದ್ಧಗಂಗಾ ಮಠ ಇರ್ಬೋದು, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿರ್ಬೋದು, ಕಳೆದ 80 ವರ್ಷಗಳಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹಗಳು, ಅಂದರೆ ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಸತಿ ದಾಸೋಹ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾಂತರ ಫ್ಯಾಮಿಲೀಸ್ಗಳು ಒಂದು ಒಳ್ಳೆ ಪೊಸಿಷನಲ್ಲಿದೆ, ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇದೆ. ಅಂದರೆ ಅವರು ಆ ದಾಸೋಹಗಳು ಮಾಡಿದ್ದು ಇವತ್ತಿಗೆ ಅದೇ ರೀಸನ್ ಆಗಿದೆ. ಸೊ ಅದೇ ಥರ ನಾನು ಆ ಎಜುಕೇಷನ್ ಪವರ್ನ ನಾನು ಲೈಫಲ್ಲಿ ನೋಡಿದ್ದೇನೆ. ಸೊ ಅಂದರೆ ನವೋದಯ ಇರ್ಬೋದು, NITK ಇರ್ಬೋದು, ಇಂಡಿಯಾಸ್ ಬೆಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿ ನಾನು ಫ್ರೀಯಾಗಿ ಓದಬೇಕು ಅಂದರೆ ನನಗೆ ಸಿಕ್ಕಂಥ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಕೂಡ ಏನು ಫೀಲ್ ಆಗುತ್ತೆ ಅಂದರೆ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಬೇರೆಯವರಿಗೆ ಎಜುಕೇಟ್ ಮಾಡಿ ನನ್ನಿಂದ ಬೇರೆಯವರಿಗೆ ಎಷ್ಟಾಗುತ್ತೋ ಅಷ್ಟು ಎಜುಕೇಷನ್ ವಿದ್ಯಾದಾನವನ್ನು ಮಾಡಿದಾಗ ಅವರ ಲೈಫಲ್ಲಿ, ಕೇವಲ ಅವ್ರ ಲೈಫಲ್ಲಿ ಅಂತಲ್ಲ, ಅವರ ಫ್ಯಾಮಿಲಿ ಅಥವಾ ಅವರ ಒಂದು ಹಳ್ಳಿಯಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ತರೋಷ್ಟು ಕ್ಯಾಪಬಿಲಿಟಿ ಇರುತ್ತೆ. ಸೊ ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ ಬೀಚ್ ಸ್ಕೂಲ್ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ವಿ. ಸುತ್ತಮುತ್ತ ಇರೋ ಬಡ ಮಕ್ಕಳನ್ನ ಸೇರಿಸ್ಕೊಂಡು, ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿರ್ಬೋದು, ಅಥವಾ ಫಿಶರ್ ಮೆನ್ ಅಥವಾ ಕೂಲಿ ಕೆಲಸದವ್ರ ಮಕ್ಕಳನ್ನ ಸಂಜೆ 5:30 7:30 ತನಕ ಅವರಿಗೆ ಸೆಷನ್ಸ್ ತಗೋತಾ ಇದ್ವಿ, ಟ್ಯೂಷನ್ ತಗೋತಾ ಇದ್ವಿ. ಅವರ ಅಕಾಡೆಮಿಕ್ಸ್ ಇರ್ಬೋದು ಅಥವಾ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ನಮ್ಮ ಕಡೆಯಿಂದ ಯಾವ ಥರ ಬುಕ್ಸ್ ಇರ್ಬೋದು, ಸ್ಟೇಷನರೀಸ್ ಇರ್ಬೋದು, ಅದನ್ನು ಕೊಡೋದ್ರ ಮೂಲಕ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ನಾನು ನೋಡಿರೋದೇನು ಅಂದರೆ, ಒಬ್ಬ 2ನೇ ಕ್ಲಾಸ್ ಹುಡುಗ 5ನೇ ಕ್ಲಾಸ್ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದ. ಅಂದರೆ ಅಲ್ಲಿ ಏನು ಅರ್ಥ ಆಯ್ತು ನನಗೇನು ಅಂದರೆ, ಪ್ರತಿಯೊಬ್ಬ ಸ್ಟೂಡೆಂಟಲ್ಲೂ ಕೂಡ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ, ಒಂದು ಪೊಟೆನ್ಷಿಯಲ್ ಅಂತ ಇರುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ, ಒಂದು ಫೈನಾನ್ಷಿಯಲ್ ಇಶ್ಯೂಸಿಂದನೋ ಅಥವಾ ಬೇರೆ ಏನೋ ಇಶ್ಯೂಸಿಂದ ಅವರು ತಮ್ಮ ಎಜುಕೇಷನನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ತಮ್ಮ ರಿಯಲ್ ಪೊಟೆನ್ಷಿಯಲ್ನ ರೀಚ್ ಆಗೋದಕ್ಕಾಗಲ್ಲ. ಬಟ್ ಅದೇನಾಗುತ್ತೆ, ಅದು ನಮ್ಮ ದೇಶಕ್ಕೆ ಏನೋ ಒಂದು ನಮ್ಮ ದೇಶ ಕಳ್ಕೊಳ್ಳೋ ಒಂದು ರಿಸೋರ್ಸಸ್ ಆಗುತ್ತೆ. ಸೊ ಈ ಥರ ಇದರಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಕೇವಲ ಒಂದು ರೈಟ್ ಡೈರೆಕ್ಷನ್ ತೋರಿಸಿದ್ರೆ, ಅವರ ಕಷ್ಟ ಕಾಲದಲ್ಲಿ ಒಂದು ರೈಟ್ ಸಪೋರ್ಟ್ ಕೊಟ್ಟರೆ, ಆ ಸ್ಟೂಡೆಂಟ್ ಇರೋನು ಮುಂದೆ ಒಬ್ಬ ಒಳ್ಳೆ ಸಿಟಿಸನ್ ಆಗಿ ದೇಶ ಬಿಲ್ಡ್ ಮಾಡ್ತಾನೆ ಅಲ್ವಾ, ಅಲ್ಲಿ ನಮ್ಮ ಸಕ್ಸಸ್ ಇರುತ್ತೆ. ಸೊ ಅದಕ್ಕೇನೆ ನಾನು UPSCಯಲ್ಲೂ ಕೂಡ ನಾನು ಏನೇನು ತಪ್ಪು ಮಾಡಿದ್ದೆ 3 ವರ್ಷದಲ್ಲಿ, ಆ ತಪ್ಪನ್ನ ಬೇರೆಯವರು ರಿಪೀಟ್ ಮಾಡಬಾರ್ದು ಅಂತ ನಾನು ಸ್ವಂತ ಒಂದು 150 ಜನ ಸ್ಟೂಡೆಂಟ್ಸಿಗೆ ಇಲ್ಲೇ ಬೆಂಗಳೂರಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಅದು ಫ್ರೀಯಾಗಿ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂದರೆ, ಎಷ್ಟೋ ಜನ ಬಡ ಮಕ್ಕಳು ತಮ್ಮ ಎಲ್ಲ ಕನಸುಗಳನ್ನ UPSC ಮೇಲೆ ಇಟ್ಬಿಟ್ಟು ಬಂದಿರ್ತಾರೆ. ಒಂದು ರೈಟ್ ಗೈಡೆನ್ಸ್ ಸಿಗ್ದಲೇ ಇರ್ಬೋದು ಅಥವಾ ರೈಟ್ ಮೆಂಟರ್ಶಿಪ್ ಸಿಗ್ದಲೇ ಇರ್ಬೋದು. ನಾವು ಕ್ಲಿಯರ್ ಮಾಡಿರೋರು ಯಾವಾಗ ಅವರಿಗೆ ಆ ಥರ ಒಂದು ಗೈಡೆನ್ಸ್ ಕೊಡ್ತೇವೆ, ಅಲ್ಲಿ ಅವರ ಒಂದು 2-3 ಇಯರ್ಸ್ ಆಫ್ ದೇರ್ ಲೈಫ್ ಉಳಿಯುತ್ತೆ. ಕೇವಲ ಒಂದು ಆ UPSC ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವರಿಗೆ 4-5 ವರ್ಷ ಬೇಕಾಗುತ್ತೆ. ಸೊ ನಾವು 4-5 ವರ್ಷಗಳಲ್ಲಿ 1-2 ವರ್ಷ ಉಳಿಸಿದ್ರೆ ಅವರ ಲೈಫ್ದು ಒಂದು ಗೋಲ್ಡನ್ ಏಜ್ 20ರಿಂದ 30 ವರ್ಷ ತನಕ ಗೋಲ್ಡನ್ ಏಜ್ ಇರುತ್ತಲ್ವಾ. ಸೊ ಆ ಗೋಲ್ಡನ್ ಏಜ್ ಕೂಡ ಸೇವ್ ಆಗುತ್ತೆ. ಸೊ ಇದು ನನ್ನ ಪರ್ಸ್ಪೆಕ್ಟಿವ್. ಈ
UPSC ಪರೀಕ್ಷೆ ಇದೆಯಲ್ಲ, ಸಿವಿಲ್ ಸರ್ವಿಸ್ ಪರೀಕ್ಷೆ, ಅದು ನಾನು ಮೊದಲೇ ಹೇಳಿದೆ ಸ್ವಲ್ಪ ಕಠಿಣವಾಗಿರುತ್ತೆ ಅಂತ ಹೇಳಿ. ಯಾತಕ್ಕೆ ಅಂತಂದರೆ ದಟ್ ಈಸ್ ದ ಮೇಜರ್, ಅಂದರೆ ಟಾಪ್ ಮೋಸ್ಟ್ ಗೌರ್ಮೆಂಟ್ ಜಾಬ್ಸ್ಗೆ ಅದಕ್ಕೆ ತಯಾರಿ ನಡೆಸುವಂಥದ್ದಾಗಿರುತ್ತೆ. ಇಂತಹ ಹುದ್ದೆಗಳಿಗೆ ತಯಾರಿ ನಡೆಸಬೇಕಾದಾಗ ಸಲಹೆಗಳು ನಮಗೆ ಬಹಳ ಬೇಕಾಗಿರುತ್ತೆ, ಹಾಗೂ ಟಿಪ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಆ ಟಿಪ್ಸ್ಗಳು ಬಹಳ ಬೇಕಾಗಿರುತ್ತೆ. ಬನ್ನಿ ಮನೋಜ್ರವರಿಂದ ನಾವು ಒಂದಷ್ಟು ಟಿಪ್ಸ್ ತಗೊಳ್ಳೋಣ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಪ್ರಿಪರೇಷನ್ಗೆ ಯಾವ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ತಿಳ್ಕೊಳ್ಳೋಣ. UPSC ಪ್ರಿಪೇರ್ ಆಗ್ತಾ ಇರೋರಿಗೆ ನನ್ನ ಕೆಲವು ಸಜೆಷನ್ಸ್. ಒಂದು ಸಜೆಷನ್ಸ್ ಅಂದರೆ UPSC ಪ್ರಿಪರೇಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಮ್ಮ ಮೇಲೆ ನಾವಿಡುವಂಥ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ನಮ್ಮಲ್ಲಿ ನಮ್ಮ ಗೋಲ್ ಬಗ್ಗೆ ಇರೋ ಕ್ಲಾರಿಟಿ ಇರ್ಬೋದು. ಸೊ ಅದರಿಂದಾಗಿ UPSC ಪ್ರಿಪರೇಷನಲ್ಲಿ ಒಂದು 3-4 ಇಯರ್ಸ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಬಟ್ UPSC ಒಂದ್ಸಲ ಕ್ಲಿಯರ್ ಮಾಡಿದ್ರೆ ನಾವು ಲಕ್ಷಾಂತರ ಜನರ ಲೈಫ್ನ ಚೇಂಜ್ ಮಾಡೋವಂಥ ಒಂದು ನಮಗೆ ಪವರ್ ಇರುತ್ತೆ, ನಮಗೆ ರಿಸೋರ್ಸಸ್ ಇರುತ್ತೆ. ಸೊ ಅದರಿಂದಾಗಿ ನಾವು ಎಷ್ಟೋ ಜನ ಒಂದು ಬಡ ಕುಟುಂಬದಿಂದ ಬಂದಿರ್ತೇವೆ, ಕನ್ನಡ ಮೀಡಿಯಮಿಂದ ಬಂದಿರ್ತೇವೆ, ಹಳ್ಳಿ ರೀಜನಿಂದ ಬಂದಿರ್ತೇವೆ. ಬಟ್ ನಾವು ಒಂದು ಗ್ರಾಸ್ ರೂಟ್ಸಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ ನೋಡಿರ್ತೇವೆ. ಆ ಇಶ್ಯೂಸ್ನ ನಾವು ಒಬ್ಬ ಅಧಿಕಾರಿಯಾಗಿ ರಿಸಾಲ್ವ್ ಮಾಡೋದಕ್ಕೆ ನಾವು ಆ ಪವರ್ ಸಿಗುತ್ತಲ್ವ, ಅದನ್ನು UPSC ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಆ ಕ್ಲಾರಿಟಿ ಇದೆ UPSC ಮಾಡಬೇಕು, ನಿಮಗೆ ಆ ಕಾನ್ಫಿಡೆನ್ಸ್ ಇದೆ ನಾನು UPSC ಮಾಡೇ ಮಾಡ್ತೇನೆ ಅಂತ, ಆ ಥರ ಇದ್ದರೆ UPSCನ ದಯವಿಟ್ಟು ಟ್ರೈ ಮಾಡಿ. ಸೊ ಮತ್ತು UPSCಯಲ್ಲಿ ಅನದರ್ ಮೇಜರ್ ಫ್ಯಾಕ್ಟರ್ ಈಸ್ ಹಾರ್ಡ್ ವರ್ಕ್. ಅಂದರೆ ಈ ಸಲ ಈಗ ಏನಾಗ್ತಾ ಇದೆ ಅಂದರೆ UPSC ತುಂಬ ಕಾಂಪಿಟೇಟಿವ್ ಆಗ್ತಾ ಇದೆ. ಕೇವಲ IAS IAS IPSನಲ್ಲೇ ಕೇವಲ 330 ಪೊಸಿಷನ್ಸ್ ಇದೆ, ಅದಕ್ಕೆ ಲಕ್ಷಾಂತರ ಸ್ಟೂಡೆಂಟ್ಸ್ ಬರಿತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಎಷ್ಟೋ ಜನ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ IIT IIMಗಳಿಂದ ಅಥವಾ MBBS ಮಾಡಿ MD ಮಾಡಿ ವರ್ಲ್ಡ್ ಬ್ಯಾಂಕಲ್ಲಿ ವರ್ಕ್ ಮಾಡಿ ಅಥವಾ ಫಾರಿನ್ ಯೂನಿವರ್ಸಿಟೀಸಿಂದ ರಿಟರ್ನ್ ಆಗಿ ಬಂದಿರ್ತಾರೆ. ಸೊ ಇವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ದ ಓನ್ಲಿ ಅಸ್ತ್ರ ಅಂದರೆ ಅದು ಹಾರ್ಡ್ ವರ್ಕ್ ಮಾತ್ರ. ಸೊ ಏನಾಗುತ್ತೆ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಎವರ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್ ಎನಫ್. ಸೊ ಯಾರು ಹಾರ್ಡ್ ವರ್ಕ್ನ ರೈಟ್ ಡೈರೆಕ್ಷನಲ್ಲಿ ಮಾಡ್ತಾರೆ, ಸೊ ಅಲ್ಲಿ ಅವರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನನ್ನ ಕೇಸಲ್ಲೂ ಕೂಡ ನಾನು ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಕಂಟಿನ್ಯೂಸ್ ಆಗಿ ಮತ್ತು ಕನ್ಸಿಸ್ಟೆಂಟ್ ಆಗಿ ನಿಯರ್ಲಿ 12 to 15 ಅವರ್ಸ್ ಓದ್ತಾ ಇದ್ದೆ. ಅಲ್ಲೇನಾಯಿತು, ಯಾರು 6 ಅವರ್ಸ್ ಓದ್ತಾರೆ ಮತ್ತು ಯಾರು 12 ಅವರ್ಸ್ ಓದ್ತಾರೆ, ಇಲ್ಲೇ ಡಬಲ್ ಎಫರ್ಟ್ಸ್ ಆಗಿಬಿಡುತ್ತೆ. ಸೊ ಆ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಕೂಡ ಬೇಕಾಗುತ್ತೆ. ಇನ್ನೊಂದು, ದೇರ್ ಇಸ್ ಎ ವೆರಿ ಬ್ಯೂಟಿಫುಲ್ ಕೋಟ್, ದಟ್ ಈಸ್ ಇಫ್ ಯು ವಾಂಟ್ ಸಮಥಿಂಗ್ ಬ್ಯಾಡ್ ಎನಫ್ ದ ಯೂನಿವರ್ಸ್ ವಿಲ್ ಅಲೈನ್ ಇಟ್ ಸೆಲ್ಫ್ ಟು ಮೇಕ್ ಇಟ್ ಹ್ಯಾಪನ್ ಅನ್ನೋ ಥರ. ಸೊ ಅಂದರೆ ನಮಗೆ ನಮ್ಮ ಲೈಫಲ್ಲಿ ಒಂದು ಗುರಿ ಇದೆ, ಆ ಗುರಿ ನಮಗೆ ಎಷ್ಟು ಬೇಕು, ನಮಗೆ ಆ ಗುರಿ ಸಾಧಿಸಲೇಬೇಕು ಅನ್ನೋ ಒಂದು ಛಲ ಇದೆ ಅಂದರೆ ದ ಯೂನಿವರ್ಸ್ ವಿಲ್ somehow find the right mentors, we will find the right people in our life to help us to achieve that. ಸೊ ಅದರಿಂದಾಗಿ ಆ ಒಂದು ಗುರಿನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರೋ ಹೆಲ್ಪ್ ರಿಸೋರ್ಸಸ್ ದ ಯೂನಿವರ್ಸೇ ಪ್ರೊವೈಡ್ ಮಾಡುತ್ತೆ. ಇನ್ನೊಂದೇನು ಅಂದರೆ, ನಾನು ಸ್ಟಾರ್ಟಿಂಗ್ ಮಾಡಿದ್ದ ತಪ್ಪೇನು ಅಂದರೆ ಎಸಿಟೇಟ್ ಮಾಡೋದು. ನಾನು ಈ ಸಿಲ್ಲಿ ಡೌಟ್ನ ನನ್ನ ಸರ್ ಹತ್ರ ಕೇಳಿದ್ರೆ ಅವ್ರು ಏನು ಅನ್ಕೋಬೋದು, ಆ ಥರ ಎಸಿಟೇಟ್ ಮಾಡ್ತಾ ಇದ್ದೆ. ಬಟ್ UPSCಯಲ್ಲಿ ಒಂದು ಸಲ ಎಸಿಟೇಟ್ ಮಾಡಿದ್ರೆ 1 year 2 yearನ ಕಳ್ಕೊಬೇಕಾಗತ್ತೆ. ಸೊ ಅದರಿಂದ ಯಾವತ್ತೂ ಎಸಿಟೇಟ್ ಮಾಡಬೇಡಿ. ಯಾರೇ ಸೀನಿಯರ್ಸ್ ಇರಲಿ, ಕ್ಲಿಯರ್ ಮಾಡಿರೋ ಟಾಪರ್ಸ್ ಇರಲಿ, ಅಥವಾ ನಿಮ್ಮ ಸರ್ಗಳಿರಲಿ, ಅವ್ರುಗಳನ್ನ ಹೋಗಿ UPSC ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಸಬ್ಜೆಕ್ಟ್ ಡೌಟ್ಸ್ ಇರ್ಬೋದು, ಅವ್ರನ್ನ ಕೇಳಿ. ಅವರಿಂದ ನಿಮಗೆ ಒಂದು ರೈಟ್ ಡೈರೆಕ್ಷನ್ ಸಿಕ್ಕಾಗ ನಿಮ್ಮ 2-3 years ಆಫ್ ಪ್ರಿಪ್ರೇಷನ್ ಉಳಿಲೂಬಹುದು ಕೂಡ. ಸೊ ಅದರಿಂದಾಗಿ ಎಸಿಟೇಟ್ ಕೂಡ ಮಾಡಬೇಡಿ. ಸೊ ಮತ್ತಿನ್ನೊಂದು, ಒಂದು ರೈಟ್ ಪಿಯರ್ ಗ್ರೂಪ್ನ ಸುತ್ತಮುತ್ತ ಪಡ್ಕೊಳ್ಳಿ. ಅಂದರೆ ಏನಾಗುತ್ತೆ, ನಮ್ಮ ಪಿಯರ್ ಗ್ರೂಪೇ ನಮ್ಮನ್ನು ಡಿಫೈನ್ ಮಾಡುತ್ತೆ. ಸೊ ಅದರಿಂದಾಗಿ ನಮ್ಮ ಸುತ್ತಮುತ್ತ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ಇನ್ನೂ ಅವರಿಗಿಂತ ವರ್ಕ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ನಮ್ಮ ಸುತ್ತಮುತ್ತ ಇರೋರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ನಮ್ಮ ಲೈಫ್ನ ಕ್ಯಾಶುವಲ್ ಆಗಿ ತಗೋತೇವೆ. ಸೊ ಅದರಿಂದ UPSC ಪ್ರಿಪರೇಷನ್ನಲ್ಲಿ ಅಟ್ಮೋಸ್ಟ್ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನಿಗೆ ಹೆಲ್ಪ್ ಆಗೋದು ಒಂದು ರೈಟ್ ಪಿಯರ್ ಗ್ರೂಪ್. ಸೊ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜನ ಇದ್ದಾರೆ ಒಂದ್ಸಲ ಅಬ್ಸರ್ವ್ ಮಾಡಿ. ಅವ್ರು ನಿಮಗಿಂತ ಹಾರ್ಡ್ ವರ್ಕಿಂಗ್ ಇದ್ದರೆ ಮಾತ್ರ ನೀವು ಕೂಡ ನಿಮ್ಮನ್ನು ನೀವು ಪುಷ್ ಮಾಡ್ಕೋಬೇಕು ಅನ್ನೋ ಒಂದು ನಿಮಗೆ ಛಲ ಬರುತ್ತೆ. ಇಲ್ಲ ಅಂದರೆ ನೀವು ಕೂಡ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಅಲ್ಲೇನಾಗುತ್ತೆ, ನಿಮ್ಮ ಲೈಫ್ದು ಒಂದು 4-5 yearsನ ಕಳ್ಕೊತೀರಾ. ಸೊ ಆ ತಪ್ಪನ್ನ ಮಾಡಬೇಡಿ. ಮತ್ತು ಇನ್ನೊಂದು, UPSCಗೆ ನೀವು ಏನು ಬರ್ತಾ ಇದ್ದೀರಾ, ಏನಕ್ಕೆ ಬರ್ತಾ ಇದ್ದೀರಾ, ಆ ರೀಸನ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಿಮಗೆ ನಿಮ್ಮ ಗೋಲ್ ಮೇಲೆ ತುಂಬ ಕ್ಲಾರಿಟಿ ಇರಬೇಕು. ನಮ್ಮ ಪೇರೆಂಟ್ಸ್ ಹೇಳಿದ್ರು ಅಥವಾ ನಮ್ಮ ಅಂಕಲ್ ಹೇಳಿದ್ರು ಅಂತ ನೀವು UPSCಗೆ ಬಂದರೆ ನೀವೇನಾಗುತ್ತೆ, ಲಾಸ್ಟ್ 2-3 years ಆದಮೇಲೆ ನಮ್ಮ ಮೇಲೆ ನಮಗೆ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಪ್ರೊಸೆಸ್ನ, ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಡೌಟ್ ಬರುತ್ತೆ. ಆ ಡೌಟ್ ಟೈಮಲ್ಲೂ ಕೂಡ ನಮ್ಮನ್ನು ಓವರ್ಕಮ್ ಮಾಡೋದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮಲ್ಲಿರೋ ಕ್ಲಾರಿಟಿ. ನನ್ನ ಕೇಸಲ್ಲಿ ಏನಿತ್ತು ಅಂದರೆ, ನನ್ನ ಥರ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಅವರಿಗೆ ಒಂದು ರೈಟ್ ಆಪರ್ಚುನಿಟಿ ಸಿಕ್ಕರೆ ಅವರು ಕೂಡ ತಮ್ಮ ಲೈಫಲ್ಲಿ ಲೆವೆಲ್ 3ಇಂದ ಲೆವೆಲ್ 5ಗೆ ರೀಚ್ ಆಗೋ ಬದಲು ಲೆವೆಲ್ 3ಇಂದ ಲೆವೆಲ್ 10 ತನಕ ರೀಚ್ ಆಗೋಷ್ಟು ಕ್ಯಾಪಬಿಲಿಟಿ ಇರುತ್ತೆ. ಸೊ ದಟ್ ಈಸ್ ಅವರಿಗೆ ಒಂದು
ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಾಗಿರುತ್ತೆ. ಸೊ ಆ ಸಪೋರ್ಟ್ ಸಿಸ್ಟಮ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ನನಗೆ ಒಂದು ಆಶಯ ಇತ್ತು. ಸೊ ಅದರಿಂದಾಗಿ ನಾನು ಒಬ್ಬ ಅಧಿಕಾರಿ ಆಗಬೇಕು ಅನ್ನೋ ಒಂದು ಛಲ ಇತ್ತು. ಸೊ ಇದೇ ಥರ ನಿಮ್ಮಲ್ಲೂ ಕೂಡ ಒಂದು ಪ್ಯಾಷನ್ ಇರುತ್ತೆ. ನೀವು ಕೂಡ ನಿಮ್ಮ ಹಳ್ಳಿಯಲ್ಲಿ ಕಷ್ಟಗಳನ್ನ ನೋಡಿರ್ತೀರ, ನಿಮ್ಮ ಪೇರೆಂಟ್ಸ್ ಪಟ್ಟಿರೋ ಕಷ್ಟಗಳನ್ನ ನೋಡಿರ್ತೀರ, ಅಥವಾ ನೀವು ಕೂಡ ಲೈಫಲ್ಲಿ ಏನೋ ಸ್ಟ್ರಗಲ್ಸ್ನ ಫೇಸ್ ಮಾಡಿರ್ತೀರ. ಎಷ್ಟೋ ಜನ ಬೇರೆ ಸ್ಟೂಡೆಂಟ್ಸ್ ಇರ್ಬೋದು, ಆ ಕಷ್ಟಗಳನ್ನ ಫೇಸ್ ಮಾಡಬಾರ್ದು ಅನ್ನೋ ನಿಮ್ಮ ಆಶಯ ಇರುತ್ತೆ. ಆ ಆಶಯಗಳನ್ನ ನೀವು ಒಂದ್ಸಲ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ UPSC ಜರ್ನಿಯಲ್ಲಿ ಏನೇ ಅಡೆತಡೆ ಬಂದರೂ ಕೂಡ ಆ ನಿಮ್ಮ ಗೋಲ್ ಇರುತ್ತಲ್ವ, ಅದು ಸ್ಟ್ರಾಂಗ್ ಇರೋದ್ರಿಂದ ನಿಮ್ಮನ್ನು ಅದು ಕುಗ್ಸಲ್ಲ. ನಿಮಗೆ ಅದೊಂದು ಆಪರ್ಚುನಿಟಿಯಾಗಿ, ನಿಮಗೆ ಒಂದು ಮೋಟಿವೇಶನ್ ಆಗಿ ವರ್ಕ್ ಮಾಡುತ್ತೆ. ಸೊ ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನನ್ನು ಯಾವತ್ತೂ ಕಾಂಪ್ರಮೈಸ್ ಮಾಡಬೇಡಿ. ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಸೊ UPSC ಇಟ್ ಈಸ್ ಎ ಲಾಂಗ್ ಗೇಮ್. ಅಂದರೆ ಮ್ಯಾರಥಾನ್ ಆಫ್ಟರ್ ಮ್ಯಾರಥಾನ್ ಅಂತಾರೆ. ಸೊ ಪ್ರಿಲಿಮ್ಸ್ ಆದ ತಕ್ಷಣ ಮೇನ್ಸ್ ಬರೀಬೇಕು, ಮೇನ್ಸ್ ಆದ ತಕ್ಷಣ ಇಂಟರ್ವ್ಯೂ ಕೊಡಬೇಕು, ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಮತ್ತೆ ಪ್ರಿಲಿಮ್ಸಿಗೆ ಬರಬೇಕು. ಸೊ ಇದೊಂಥರ ಮ್ಯಾರಥಾನ್ ಥರ. ಸೊ ಅದರಿಂದಾಗಿ ನಿಮ್ಮ ಎಫರ್ಟ್ ಯಾವಾಗ ಕನ್ಸಿಸ್ಟೆಂಟ್ ಆಗಿರುತ್ತೆ, ನಿಮ್ಮ ಮೇಲೆ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಇರುತ್ತೆ, UPSC ಕ್ಲಿಯರ್ ಮಾಡೋದಕ್ಕೆ ಒಂದು ನಿಮ್ಮ ಪ್ರೊಬಾಬಿಲಿಟಿ, ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಇಷ್ಟನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಹೇಳ್ತಾರೆ ಏನಂತ ಅಂದರೆ UPSCನಲ್ಲಿ ಅದಕ್ಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ನೀವು ತಯಾರಿ ನಡೆಸಿದ್ದೀರಾ ಅಂದರೆ ಆ ಒಂದು ತಯಾರಿ ಇದೆಯಲ್ಲ, ಆ ತಯಾರಿ ಆಧಾರದ ಮೇಲೆ ಸರ್ಕಾರದ ಇತರೆ, ಅದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಆ ಜಾಬ್ಸ್ಗಳಿಗೂ ಬಹಳ ತಯಾರಿ ನಡೆಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹಲವಾರು ಜನ ಹೇಳ್ತಾರೆ. ಬನ್ನಿ ಇಲ್ಲಿ ನಾವು ಮನೋಜ್ರವ್ರನ್ನ ಕೇಳೋಣ. ಅವರ ಪ್ರಕಾರ ಇದು ಸತ್ಯವೇ, ಸತ್ಯ ಆದರೆ ಯಾವ ರೀತಿ ಅಂತ ಹೇಳಿ ಅವರಿಂದಲೇ ನಾವು ತಿಳ್ಕೊಳ್ತಾ ಹೋಗೋಣ. UPSC ಪ್ರಿಪ್ರೇಷನ್ನಲ್ಲಿ ಸ್ಟಾರ್ಟಿಂಗ್ ನಾವು 2-3 ಡೆಡಿಕೇಟೆಡ್ ಇಯರ್ಸ್ ಕೊಡಬೇಕಾಗತ್ತೆ. ಅಂದರೆ ಒಂದು ಫಸ್ಟ್ 2-3 ಅಟೆಂಪ್ಟ್ಸ್ನ ನಾವು UPSC ಮೇಲೇ ಸೋಲಾಗಿ ಫೋಕಸ್ ಮಾಡಿ ಕಂಪ್ಲೀಟ್ ಗೋಲ್ನ ನಾವು UPSCಗೆ ನಮ್ಮ ಎನರ್ಜಿ ಆ್ಯಂಡ್ ರಿಸೋರ್ಸಸ್ನ ನಾವು UPSCಗೆ ಕೊಡಬೇಕಾಗತ್ತೆ. ಬಟ್ 3 ಅಟೆಂಪ್ಟ್ಸ್ ಆದಮೇಲೆ, 3 ಡೆಡಿಕೇಟೆಡ್ ಅಟೆಂಪ್ಟ್ಸ್ ಆದಮೇಲೆ ನಮ್ಮನ್ನೇ ನಾವು ಕೇಳ್ಕೋಬೇಕಾಗತ್ತೆ, ನಾನು UPSC ಪ್ರಿಪ್ರೇಷನ್ ಸ್ಟೇಜಲ್ಲಿ ಎಲ್ಲಿದ್ದೇನೆ. ಸೊ ಇದನ್ನು ಕೇಳ್ಕೊಂಡಾಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾನು ಈಗ ಆಲ್ಟರ್ನೇಟಿವ್ಸ್ ಅಥವಾ ಪ್ಲ್ಯಾನ್ ಬಿಗಳ ಬಗ್ಗೆ ಯೋಚಿಸ್ಬೇಕಾ ಅಂತ. ಸೊ UPSC ಪ್ರಿಪೇರ್ ಆಗ್ತಿರೋರಿಗೆ KPSC ಮೇನ್ಸ್ ಇರ್ಬೋದು, ದಟ್ ಈಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಇರ್ಬೋದು. ಸೊ ಅದರಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ ಸ್ಟೇಜಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾನು UPSCಗೆ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗ್ತಿದ್ದರಿಂದ ನಾನು KPSC ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನಲ್ಲೂ ಕೂಡ ಝೀರೋ ಪ್ರಿಪ್ರೇಷನಿಂದ ನಾನು ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಕ್ಲಿಯರ್ ಮಾಡಿದೆ. ಸೊ ಈಗ KPSC ಇಂಟರ್ವ್ಯೂಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಇದೇ ಥರ KPSC ಇರ್ಬೋದು, ಅದು ಕೂಡ ಪ್ಲ್ಯಾನ್ ಬಿ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆ ನೀವು UPSCಯಲ್ಲಿ ಹಾರ್ಡ್ ವರ್ಕ್ ಮಾಡಿ ಇಂಟರ್ವ್ಯೂ ಕೊಟ್ಟು ಬಂದ್ರಿ, ಬಟ್ ಫೈನಲ್ ಲಿಸ್ಟಲ್ಲಿ ಇಲ್ಲ ಅಂದರೆ ಈಗ ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಒಂದು ಪ್ರತಿಭಾ ಸೇತು ಪೋರ್ಟಲ್ ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ಯಾರ್ಯಾರು ಇಂಟರ್ವ್ಯೂ ಕೊಟ್ಟು ಹತ್ರದಲ್ಲಿ ಬಂದಿರ್ತಾರೆ ಬಟ್ ಫೈನಲ್ ಲಿಸ್ಟಲ್ಲಿ ಇರೋಕ್ಕಾಗಲ್ಲ, ಅವರಿಗೆ ಬೇರೆ ಬೇರೆ ಥರ ಆಪರ್ಚುನಿಟೀಸ್, ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿರ್ಬೋದು ಅಥವಾ ಡಿಸ್ಟಿಕ್ ಯೂತ್ ಆಫೀಸರ್ಸ್ ಅಂತ, ಸೊ ಅದಕ್ಕೆ ಒಂದು ರಿಕ್ರೂಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಪ್ಲ್ಯಾನ್ ಬಿ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ SSC ಇರ್ಬೋದು, RBI ಗ್ರೇಡ್ ಬಿ ಇರ್ಬೋದು, NABARD ಎಕ್ಸಾಮ್ಸ್ ಇರ್ಬೋದು, ಈ ಥರ ಎಕ್ಸಾಮ್ಸ್ ಅಲ್ಲೂ ಕೂಡ ನಾವು ಪ್ರಿಲಿಮ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕೂ ಕೂಡ ತುಂಬ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೊ UPSCಯಲ್ಲಿ ಆಪರ್ಚುನಿಟೀಸ್ ಅಂತೂ ಕಮ್ಮಿ ಇಲ್ಲ. ಸೊ ಇಲ್ಲಿ ಏನು ಮೇನ್ ಆಗಬೇಕಾಗತ್ತೆ, ಒಂದು ಸ್ಟಾರ್ಟಿಂಗ್ ಕ್ಲಾರಿಟಿ ಬೇಕಾಗತ್ತೆ. 3 ಇಯರ್ಸ್ ನಾನು ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿ UPSC ಪ್ರಿಪೇರ್ ಆಗ್ತೇನೆ, 3 ಇಯರ್ಸ್ ಆದಮೇಲೆ ನನಗೆ UPSC ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ಪ್ಲ್ಯಾನ್ ಬಿಸ್ನ ನೋಡ್ತೇನೆ ಅಂತ. ಸೊ ಈಗ UPSC ಕ್ಲಿಯರ್ ಮಾಡಿದವರು ನನ್ನ ಫ್ರೆಂಡ್ಸ್ ಎಷ್ಟೋ ಜನ UPSCಯಲ್ಲಿ CAPF ಸೆಂಟ್ರಲ್ ಆರ್ಮ್ ಫೋರ್ಸಸಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಆಪರ್ಚುನಿಟೀಸ್ ಕೂಡ ತುಂಬ ಇರುತ್ತೆ. ಸೊ ಅದರಿಂದಾಗಿ ಸ್ಟಾರ್ಟಿಂಗ್ 3 ಇಯರ್ಸ್ UPSC ಮೇಲೆ ಫೋಕಸ್ ಮಾಡಿ, 3 ಇಯರ್ಸ್ ಆದಮೇಲೆ UPSC ಜೊತೆ ಪ್ಯಾರಲಲ್ ಆಗಿ ಪ್ಲ್ಯಾನ್ ಬಿಗಳ ಮೇಲೆ ಕೂಡ ವರ್ಕ್ ಮಾಡ್ತಾ ಹೋಗಿ. ಸೊ ಇಲ್ಲಿಯವರೆಗೂ ಮನೋಜ್ರವರಿಂದ ಸಾಕಷ್ಟು ಪ್ರೇರಣೆಯ ಮಾತುಗಳನ್ನು ಕೇಳಿದ್ವಿ. ಅವರು ಒಂದು ಸಾಧಕರೇ ನಿಜ. ಅವರು ಹೇಳಿದಂತೆ ಅವರ ಒಂದು ಟೆಲಿಗ್ರಾಮ್ ಚಾನಲ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನೀವು ಅಲ್ಲಿ ನಾನು ಆ ಲಿಂಕನ್ನು ಕೊಟ್ಟಿದ್ದೇನಲ್ಲ, ಆ ಲಿಂಕ್ ಮುಖೇನ ನೀವು ಅವರ ಗ್ರೂಪ್ನ ಜಾಯಿನ್ ಆಗಿದ ನಂತರ ನಿಮ್ಮ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಖಂಡಿತವಾಗಿಯೂ ಕೇಳಿ, ಅವರಿಗೆ ಗೊತ್ತಿರುವಂತಹ ಮಾರ್ಗದರ್ಶನವನ್ನು ಖಂಡಿತವಾಗಿಯೂ ಮಾಡ್ತಾರೆ. ಹಾಗಾಗಿ ಮನೋಜ್ರವರಿಂದ ಕರ್ನಾಟಕದಿಂದ ಮತ್ತಷ್ಟು ಜನರಿಗೆ, ಮತ್ತಷ್ಟು ಯುವಕರಿಗೆ, ಮತ್ತಷ್ಟು ಪದವೀಧರರಿಗೆ ಪ್ರೇರಣೆ ನೀಡಿ ಸಾಕಷ್ಟು ಜನ ಮುಂದಿನ ವರ್ಷಗಳಲ್ಲಿ IAS, IPS, IRS, IFS ನಂತಹ ಸಿವಿಲ್ ಸರ್ವಿಸ್ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಆಶಿಸ್ತಾ ಮನೋಜ್ರವರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸಿ ನಮಸ್ಕರಿಸ್ತೇನೆ. ನಮಸ್ಕಾರ.
ಸ್ಟುಡಿಯೋ ಸಹಕಾರ ನೀಡಿದ ಸುಪ್ರೀತ್ರವರಿಗೆ ಹಾಗೂ ವಿಶೇಷವಾಗಿ ಮನೋಜ್ರವರಿಗೆ ಧನ್ಯವಾದಗಳು. ಮನೋಜ್ರವರಿಗೆ ಎಲ್ಲ ರೀತಿಯ ಯಶಸ್ಸುಗಳು ಸಿಗಲಿ ಎಂದು ಆಶಿಸ್ತೇವೆ. ಈ ಮಾಹಿತಿಯನ್ನು ನೀವು ನೋಡ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್ನಲ್ಲಿ. ಈ ಚಾನಲ್ಗೆ ನೀವು ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಡಿಯೋನ, ಹಾಗೂ ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ. ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.